ವಿದ್ಯುತ್ ತಗುಲಿ ಗಂಭೀರವಾಗಿ ಗಾಯಗೊಂಡಿದ್ದ ರೋಗಿಯ ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ನಗರದ ಬಸವೇಶ್ವರ ಆಸ್ಪತ್ರೆಯ ವೈದ್ಯರು ರೋಗಿಯ ಪ್ರಾಣ ಉಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಎಚ್ಕೆಇ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶಶಿಲ್ ನಮೋಶಿ ಅವರ ನೇತೃತ್ವದಲ್ಲಿ ಮುನ್ನಡೆಯುತ್ತಿರುವ ಬಸವೇಶ್ವರ ಆಸ್ಪತ್ರೆಯಲ್ಲಿ ಜನವರಿ 17ರಂದು ಹೈಟೆನ್ಷನ್ ವಿದ್ಯುತ್ ತಗುಲಿ 70% ಗಾಯಗೊಂಡಿದ್ದ ರೋಗಿಯನ್ನು ಯಶಸ್ವಿ ಚಿಕಿತ್ಸೆ ನೀಡುವಲ್ಲಿ ಆಸ್ಪತ್ರೆಯ ತಜ್ಞ ವೈದ್ಯರು ಸಫಲರಾಗಿದ್ದು ರೋಗಿಗೆ ಮರುಜೀವ ನೀಡಿದ್ದಾರೆ. ಈ ಕುರಿತು ಮಾತನಾಡಿದ ಡಾಕ್ಟರ್ ಪವನ್ ಪಾಟೀಲ್ ಅವರು ಜನವರಿ 17ರಂದು ಬಸವೇಶ್ವರ ಆಸ್ಪತ್ರೆಗೆ ಆಗಮಿಸಿದ ರೋಗಿಯನ್ನು ಸತತ 48 ಗಂಟೆಗಳ ಕಾಲ ನಿಗಾ ಘಟಕದಲ್ಲಿ ಇಟ್ಟು ಸೂಕ್ತ ಚಿಕಿತ್ಸೆ ನೀಡಲಾಯಿತು. 70% ಗಾಯಗೊಂಡಿದ್ದ ರೋಗಿಗೆ 2 ಬಾರಿ ಶಸ್ತ್ರಚಿಕಿತ್ಸೆ ನೀಡಿ ಗುಣಪಡಿಸಲಾಗಿದೆ. ಸದ್ಯ ರೋಗಿ ಸಂಪೂರ್ಣ ಗುಣಮುಖನಾಗಿದ್ದು ಶಶಿಲ್ ನಮೋಶಿ ಆಸ್ಪತ್ರೆಯ ಡೀನ್ರು, ವೈದ್ಯರ ಸಿಬ್ಬಂದಿಗಳು ಸಹಕಾರದಿಂದ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಸೊ ನಮ್ಮಲ್ಲಿ 17 ತಾರೀಕಿಗೆ ಲಾಸ್ಟ್ ಮಂತ್ ಒಂದು ಶುಭಮ್ ಅಂತೇಳಿ ಒಂದು 15 ವರ್ಷದ ಹುಡುಗ ಅಡ್ಮಿಟ್ ಆಗಿದೆ ವಿತ್ ಹೈ ಟೆನ್ಷನ್ ಎಲೆಕ್ಟ್ರಿಕಲ್ ಬರ್ನ್ಸ್. ಅವ್ನು ಮೇನ್ ಅಂದರೆ ಎಲ್ಲ ಆಲ್ಮೋಸ್ಟ್ 35 to 40% ಬರ್ನ್ಸ್ ಇತ್ತು. ಅದೇ ಒಂದು ಚೆಸ್ಟ್, ಬೈಲೆಟರ್ ಅಪ್ಪರ್ ಲಿಂಬು, ಎಂಟ್ರಿ ಅಬ್ಡಮಿನಲ್ ವಾಲು, ಒಂದು ಜೆನೆಟೇಲಿಯಾ ಆ್ಯಂಡ್ ಆಲ್ಮೋಸ್ಟ್ ಥೈ ಏರಿಯಾ ಇಷ್ಟೆಲ್ಲ ಇನ್ವಾಲ್ವ್ ಆಗಿತ್ತು. ಸೊ ಬಂದಾಗ ಕಂಡೀಷನ್ ಭಾಳ ಕ್ರಿಟಿಕಲ್ ಇತ್ತು. ಸೊ ಯೂಶ್ವಲಿ ನಾವು ಹೆಂಗದಂದ್ರೆ ಹೈ ಟೆನ್ಷನ್ ಎಲೆಕ್ಟ್ರಿಕಲ್ ಬರ್ನ್ಸ್ನಲ್ಲಿ ಒಂದು 48 ಅವರ್ಸ್. ಸೊ ಲೈಫ್ ರಿಸ್ಕ್, ಯಾಕಂದ್ರೆ ಅವ್ರಿಗೆ ರೀನಲ್ ಫೇಲ್ಯೂರ್ ಹೋಗೋ ಚಾನ್ಸ್ ಇರ್ತದೆ, ಸಮ್ಟೈಮ್ ಕಾರ್ಡಿಯಕ್ ಚೇಂಜಸ್ ಬರೋ ಚಾನ್ಸಸ್ ಇರ್ತದೆ. ಬಟ್ ನಮ್ಮದೆಲ್ಲ ಇಂಟೆನ್ಸಿವಿಸ್ಟ್ ಹೆಲ್ಪ್ ತೊಗೊಂಡು ಡಾಕ್ಟರ್ ಶೋಹೇಲ್ ಅವ್ರದ್ದು ಹೆಲ್ಪ್ದಿಂದ ಆ್ಯಂಡ್ ಒಂದು ಇನಿಷಿಯಲ್ 48 ಅವರ್ಸ್ ಪ್ರಾಪರ್ ICUದಾಗ ಅವ್ರದ್ದು ಕೇರ್ ಆಗಿ ಎಲ್ಲ ಆಗಿತ್ತು. ಸೊ ಒಂದು ಇನಿಷಿಯಲಿ 48 ಅವರ್ಸ್ ನಾವು ಫ್ಲೂಯಿಡ್ ರಿಸಸ್ಟೇಷನ್ ಅಂತ ಮಾಡ್ತೀವಿ. ಯಾವುದೇ ಬರ್ನ್ಸ್ ಪೇಷಂಟ್ ಬಂದ ತಕ್ಷಣ ಫಸ್ಟ್ ಫ್ಲೂಯಿಡ್ ಚಾಲೆಂಜ್ ಈಸ್ ಇಂಪಾರ್ಟೆಂಟ್. ಸೊ ಒಂದು ಸರ್ತಿ ಫಸ್ಟ್ ಫ್ಲೂಯಿಡ್ ಎಲ್ಲ ಕೊಟ್ಟು ಅವ್ರದ್ದು ಹೈಡ್ರೇಷನ್ ಪ್ರಾಪರ್ ಮಾಡಿ ಆಮೇಲೆ ಮೀನ್ವೈಲ್ ಕನ್ಸರ್ವೇಟಿವ್ ನಾವು ಕನ್ವೆನ್ಷನಲ್ ಡ್ರೆಸ್ಸಿಂಗ್, ಕ್ಲೋಸ್ ಡ್ರೆಸ್ಸಿಂಗ್ ಅಂತ ಮಾಡ್ಕೋತೇವೆ. ಅದಾಗಿದ ಮೇಲಿಂದ ಒಂದು 48 ಅವರ್ಸ್ ಅಥವಾ ಒಂದು 2-3 ಡೇಸ್ ಆಗಿದ್ಮೇಲೆ ಸ್ವಲ್ಪ ಅವ್ರ ಕಂಡೀಷನ್ ಇಂಪ್ರೂವ್ ಆಗಿದ ಮೇಲಿಂದು ಮತ್ತು ಅವ್ನಿಗೆ ನಾವು ಏನು ಮಾಡಿದೆ ಅಂದ್ರೆ ಒಂದು 2-3 ಡೇಸ್ ಬಿಟ್ಟು ಅವನಿಗೆ ಆಪ್ರೇಷನ್ ಥಿಯೇಟರ್ನಲ್ಲಿ ಒಯ್ದು ಪ್ರಾಪರ್ ಒಂದು ಅನಸ್ತೇಷಿಯಾದಾಗ ಅವನಿಗೆ ಫಸ್ಟ್ ಸ್ಟೇಜ್ ಡಿಬ್ರೈಡ್ ಮಾಡಿ ಕೊಲೆಜಿನ್ ಡ್ರೆಸ್ಸಿಂಗ್ ಅಂತ ಮಾಡಿದೆವು. ಕೊಲೆಜಿನ್ ಅಂದರೆ ಇತ್ತೀಚೆಗೆ ಲೈಕ್ ನಮ್ದೊಂದು ಸ್ಕಿನ್ದೇ ಒಂದು ಸಬ್ಸ್ಟಿಟ್ಯೂಟ್ ಪಾರ್ಟ್ ಅದು. ಸೊ ಇದ್ರದಿಂದ ಏನಾಗ್ತದೆ ಅಂದ್ರೆ ಸರ್ವೈವಲ್ ರೇಟ್ ಇನ್ಕ್ರೀಸ್ ಆಗಿಬಿಡ್ತದೆ. ಸೊ ಆಲ್ಮೋಸ್ಟ್ ಒಂದು ಮೆಜಾರಿಟಿ ಏರಿಯಾ ಒಂದು ಅಪ್ಪರ್ ಲಿಮ್ಸು, ಚೆಸ್ಟ್, ಅಬ್ಡಮಿನಲ್ ವಾಲ್ ಎಲ್ಲ ಕವರ್ ಮಾಡಿಬಿಟ್ಟಿದ್ದು. ಅದಾದಮೇಲೆ ಮತ್ತು ಇನ್ನೊಂದು 28 ತಾರೀಕಿಗೆ ಇನ್ನೊಮ್ಮೆ ಒಂದು ಸೆಕೆಂಡ್ ಸ್ಟೇಜ್ ಆಪ್ರೇಷನ್ ಮಾಡಿತ್ತು ಕೊಲೆಜನ್ದಿಂದ. ಸೊ ಈಗ ಪ್ರೆಸೆಂಟ್ಲಿ ಒಂದೆಲ್ಲ ಆಲ್ಮೋಸ್ಟ್ ಒಂದು 80% ಎಲ್ಲ ವುಂಡ್ಸ್ ಹೀಲ್ ಆಗಿಬಿಟ್ಟವ. ಈಗೇನಪ್ಪ ಅಂದರೆ ಈಗ ಆರಾಮ್ಸೆ ಅವನು ICUದಿಂದ ಹೊರಗಡೆ ಬಂದುಬಿಟ್ಟಿದ್ದಾನೆ ಪೇಷಂಟು. ಇವಾಗ ಅವನಿಗೆ ನಾವು ಸ್ಪೆಷಲ್ ರೂಮಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದೆವು. ಸೊ ಈಗ ಅವ್ನ ಕಂಡೀಷನ್, ಅವ್ನ ಪೇಷಂಟ್ನಿಗೆ ಆರಾಮ್ಸೆ ಉಂಡು ತಿಂದು ಓಡಾಡ್ತಾ ಇದ್ದಾನೆ. ಸೊ ಈಗ ಅವನಿಗೆ ಏನಿಲ್ಲ ಆಲ್ಮೋಸ್ಟ್ ಎಲ್ಲ ಏರಿಯಾ ಕವರ್ ಆಗಿಬಿಟ್ಟದ. ಸ್ವಲ್ಪ ಇನ್ನು ರೆಸಿಡಿಯಲ್ ರಾ ಏರಿಯಾಸ್ ಅಂತೇವೆ, ಅಂದರೆ ಯಾವುದು ಏರಿಯಾ ಜಾಸ್ತಿ ಡೀಪ್ ಇತ್ತು ಅದು ಮೇನ್ಲಿ ಜೆನೆಟೇಲಿಯಾ ವಿತ್ ಬೈಲೆಟ್ರಲ್ ಥೈ. ಅದಿಷ್ಟಕ್ಕೆ ಸಬ್ಸಿಕ್ವೆಂಟ್ ಇನ್ನೊಂದು 2-3 ಡೇ ಡ್ರೆಸ್ಸಿಂಗ್ ಆಗಿದ ಮೇಲಿಂದ ಅದಿಷ್ಟು ಏರಿಯಾಗೆ ಅವನಿಗೆ ಪ್ರಾಪರ್ ಸ್ಪ್ಲಿಟ್ ಥಿಕ್ನೆಸ್ ಸ್ಕಿನ್ ಗ್ರಾಫ್ಟ್ ಬೇಕಾಗ್ತದೆ. ಅದೇ ಇಷ್ಟೆಲ್ಲ ಇಲ್ಲಿ ನಮ್ಮದು ಏನಂತಾರೆ ನಮ್ಮ ಹಾಸ್ಪಿಟಲ್ದ ಸ್ಟಾಫ್ ಆಗಲಿ, ಇಂಟೆನ್ಸಿವಿಸ್ಟ್ ಆಗಲಿ, ಡಾಕ್ಟರ್ಸ್ ಆಗಲಿ, ನಮ್ಮ ಅನಸ್ತೇಷಿಯಾ ಟೀಮ್ ಇನ್ಕ್ಲೂಡಿಂಗ್ ವಿತ್ ಆಲ್ ಇವಕ್ಕೆಲ್ಲ ಪ್ರೊವಿಷನ್ ಮಾಡ್ಕೊಳ್ಬೇಕಂದ್ರೆ ನಮ್ಮದು ಪ್ರೆಸಿಡೆಂಟ್ ಸರ್, ನಮೋಶಿ ಸರ್ ಇಷ್ಟೊಂದೆಲ್ಲ ಫೆಸಿಲಿಟಿ ಕೊಟ್ಟ ಸಲುವಾಗಿ ಇದರೆಲ್ಲ ಔಟ್ಪುಟ್ ಚೆನ್ನಾಗಾಗ್ತಾಯಿದೆ. ಇವನ್ ನಮ್ಮ DN ಸರ್ ಆಗಲಿ, ಮೆಡಿಕಲ್ ಸೂಪರಿಂಟೆಂಡೆಂಟ್ ಸರ್ ಆಗಲಿ, ನಮ್ಮದು ಕಪಿಕೇರಿ ಸರ್, ವೈಸ್ ಡೀನ್ ಸರ್ ಆಗಲಿ, ಇವ್ರದ್ದೆಲ್ಲ ಸಪೋರ್ಟ್ದಿಂದ ಇವತ್ತು ಇಷ್ಟೊಂದೆಲ್ಲ ನಮ್ಮಲ್ಲಿ ಹಾಸ್ಪಿಟಲ್ನಲ್ಲಿ ಅವ್ರದ್ದೊಂದು ಕೇರ್ ಆಗಲಿ, ಪ್ರಾಪರ್ ಕೇರ್ ಆಗಲಿ, OTದಾಗ ಆಗಲಿ, ನರ್ಸಿಂಗ್ ಸ್ಟಾಫ್ ಆಗಲಿ, ಡಾಕ್ಟರ್ಸ್ ಆಗಲಿ, ಎಲ್ಲರದ್ದು ಸಪೋರ್ಟಿವ್ ಕೇರ್ದಿಂದ ಇಂಥವು ಹೈ ರಿಸ್ಕ್ ಕೇಸಸ್ ಆ್ಯಕ್ಚುಲಿ ಮುಂಚೆ ಹೆಂಗಿತ್ತು ಅಂದ್ರೆ ಇಂಥ ಹೈ ರಿಸ್ಕ್ ಕೇಸ್ ಯಾರನ್ನೂ ಹ್ಯಾಂಡಲ್ ಮಾಡೋಕ್ಕೆ ಹೆದರ್ತೀವಿ ಮುಂಚೆ. ಎದಕ್ಕಂದರೆ 15 ವರ್ಷ ಹುಡುಗನ ಡೆತ್ ಆಗೋ ಚಾನ್ಸ್ ಭಾಳ ಇರ್ತದೆ. ಹೈ ಟೆನ್ಷನ್ ಬರ್ನ್ಸ್ ಅಂದರೆ ಎಲೆಕ್ಟ್ರಿಕಲ್ ಬರ್ನ್ಸ್, ಅದರಲ್ಲಿ ಹೈ ಟೆನ್ಷನ್ ಎಲೆಕ್ಟ್ರಿಕಲ್ ಬರ್ನ್ಸ್ ಅಂದರೆ ಯಾರೂ ಹೊರಗಡೆ ಕೇಸೇ ಮುಟ್ಟಕ್ಕೆ ಹೆದರ್ತಾರೆ ಅಂತೇಳಿ. ಬಟ್ ಇಷ್ಟು ಇಲ್ಲೊಂದೆಲ್ಲ ನಮ್ಮದು ಸಪೋರ್ಟು, ಇವ್ರದ್ದು ಎಷ್ಟೆಲ್ಲ ಹಾಸ್ಪಿಟಲ್ ಸಪೋರ್ಟು, ಕನ್ಸಲ್ಟೆಂಟ್ಸ್, ಡಾಕ್ಟರ್ಸ್ ಎಲ್ಲ ಸಪೋರ್ಟ್ದಿಂದ ಆ ಹುಡುಗಂದು ಪ್ರೆಸೆಂಟ್ಲಿ ಕಂಡೀಷನ್ಸ್ ಭಾಳ ಚೆನ್ನಾಗಾಗಿದೆ. ಇವತ್ತು ಆರಾಮ್ಸೆ ಇದ್ದಾನೆ ಅವನು. ಆಯ್ತು, ಇನ್ನೇನು ಮಿಕ್ಕಿದ್ದು ಒಂದಿಷ್ಟು ಸ್ಮಾಲ್ ಏರಿಯಾಸ್ ಅದ, ಅದಿಷ್ಟು ಆರಾಮ್ಸೆ ಒಂದು ಎಲ್ಲ ನಾವು ಎಲೆಕ್ಟಿವ್ ಪ್ರೊಸೀಜರ್ಸ್ ಅಂತೇವೆ. ಈಗೆಲ್ಲ ಆಗಿದ್ಮೇಲೆ ಅದಿಷ್ಟು ಲಾಸ್ಟ್ ಸ್ಟೇಜ್ ಆಪ್ರೇಷನ್ ಇರ್ತದೆ, ಅದಿಷ್ಟು ಸ್ಪ್ಲಿಟ್ ಥಿಕ್ನೆಸ್ ಸ್ಕಿನ್ ಗ್ರಾಫ್ಟ್ ಅಂತೇವೆ. ಬಟ್ ಇಷ್ಟೆಲ್ಲ ಆದ್ರೂ ಹೆಂಗದಂದ್ರೆ 17 ಅಂದರೆ ಇವತ್ತಿವರೆಗೆ ಆಲ್ಮೋಸ್ಟ್ ಒಂದು 20-25 ಡೇಸ್ದಾಗ ಒಂದು ಆಲ್ಮೋಸ್ಟ್ ಕಂಪ್ಲೀಟ್ ರಿಕವರಿ ಆಗಿದಂಗೆ ಆಯ್ತು. ಇಷ್ಟೊಂದು 35 to 40% ಬರ್ನ್ಸ್ನಲ್ಲ. ಬಳಿಕ ಮಾತನಾಡಿದ ರೋಗಿಯ ಪಾಲಕರು, ಹಲವು ಆಸ್ಪತ್ರೆಯನ್ನು ಸುತ್ತಿದ ಬಳಿಕ ನನ್ನ ಮಗನಿಗೆ ಬಸವೇಶ್ವರ ಆಸ್ಪತ್ರೆಗೆ ಕರೆತರಲಾಯಿತು. ಇಲ್ಲಿಗೆ ಬಂದ ಮೇಲೆ ಡಾಕ್ಟರ್ ಪವನ್ ಪಾಟೀಲ್ ಹಾಗೂ ಇಲ್ಲಿನ ವೈದ್ಯರು ವಿಷಯ ಕಾಳಜಿ ವಹಿಸಿ ನನ್ನ ಮಗನ ಪ್ರಾಣ ಉಳಿಸಿದ್ದಾರೆ ಎಂದು ವೈದ್ಯರಿಗೆ ಕೃತಜ್ಞತೆ ಸಲ್ಲಿಸಿದರು. ಸರ್ 17 ತಾರೀಕು ದಿನ ರೀ 4:00 ಕರೆಂಟ್ ಹತ್ತುತ್ತೆ ರೀ. ನ್ಯೂಯಾರ್ಟಿಗೆ ಒಯ್ದೇವ್ರಲ್ಲಿ ಅಲ್ಲಿ ಭಾಳ ಸುಟ್ಟದ 60% ಅಂದರು. ಬಸವೇಶ್ವರ ಕೊಯ್ರಿ ಅಂದರು. ನಾ ಇಲ್ಲಿ ತಂದು ಸರ 5 ಗಂಟೆಗೆ. ಅಲ್ಲಿಂದ 5 ಗಂಟೆಯಿಂದ ಸಾಬೋರು ಪವನ್ ಸರ್ ನೋಡಿದವರು. ಇಲ್ಲಿ ಬಂದ್ಮೇಲೆ ಒಳ್ಳೇದಾಗ್ಯದ ಸರ್ ನಮಗೆ.
ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದ್ದಾನೆ ಹುಡುಗ. ಇಲ್ಲಿ ಬಂದು ಉಳಪ್ಲೆ ಇದ್ದಿಲ್ಲ ಸರ್, ಸಾಬ್ರಲಿಂದ ಪುಣ್ಯನೇ ನಂಗೆ ಉಳ್ದ ಸರ್, ಫೋನ್ ಸರ್ ಪುಣ್ಯನೇ ನಮಗೆ. ಎಷ್ಟು ಸುಟ್ಟಿತ್ತು ಇಲ್ಲಿ ಬರೋಣ ಸಾಬ್ರು ಹೇಳಿದ್ರು 35% ಅದ, 30-40 ಅದ, ಹೆಂಗಾರು ಮಾಡಿ ನಿಂಗೆ ಮಗನಿಗೆ ಕಾಪಾಡ್ತೀನಿ ಅಂತ ಅಂದವ್ರು ಸಾಬ್ರು. ಕಾಪಾಡಿ ಸರ್. ಎಷ್ಟು ದಿವಸ ಈಗ ನೋಡಿ ಸರ 20 ದಿನ ಆಯ್ತು ಸರ್. ಹಾಂ, 17 ತಾರೀಕಿಗೆ ಬಂದು ಹಿಡ್ದು ಸಾಬ್ರೇ ನೋಡ್ಲತ್ತಾರೆ. ಶಾ ಬಜಾರ್ ಲಾಲಮನ್ ಜಿಡಿಯಾಕಲ್ಲಿ ಸರ್, ಕಂಬದು ಸರ್, ಮೇನ್ ಲೈನ್ ರೈಡ್. ಈಗ ಬಿಲ್ಕುಲ್ ಆರಾಮನ ಸರ್, ಪೂರ 90% ಪೂರ ಆರಾಮಾಗ್ಯ ಸರ್. ಊಟ ಮಾಡ್ತಾರೆ, ಓಡಾಡ್ತಾನೆ ರೀ, ಅದು ಓಡಾಡ್ತಾನೆ ರೀ. ಸಾಬ್ರು ದಿನ ಬಂದು ನೋಡ್ತಾರೆ ರೀ ಮುಂಜಾನೆ ಸಂಜೆಗೆ. ಅದ್ರದ್ದು ಏನಿಲ್ಲ, ಎಲ್ಲ ಟ್ರೀಟ್ಮೆಂಟ್ ಕೊಡ್ಲತ್ತಾರೆ ಸಾಬ್ರು. ಫೋನ್ ಸಾಬ್ರಲಿಂದ ನಮಗೆ ಒಳ್ಳೆ ಆಗಿದ್ರೆ ನಮ್ಮ ಮಗ ಉಳೋದಾನ ಸರ್, ಡಾಕ್ಟರ್ ಸಾಬ್ರ ಪುಣ್ಯಲೆ. ಇಲ್ಲ ಭಯಂಕರ ಆಗಿದೆ ಸರ್, ನಾವು ಕೈ ಬಿಟ್ಟಿದ್ದೀವಿ ನಾವು. ಸಾಬ್ರ ಧೈರ್ಯ ತುಂಬಿಗೆ ನಮ್ಗೆ ಒಳ್ಳೇದಾಗ್ಯ ಸರ್.